ಕೆಮಿಕಲ್ ರಿಯಾಕ್ಷನ್ ಇಂದ 4 ಕಾರ್ಮಿಕರು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ ಘಟನೆ ಆತಂಕ ಹುಟ್ಟಿಸಿದೆ. ಇದು ಕೇವಲ ಅಪಘಾತವೇ ಅಥವಾ ಸುರಕ್ಷಿತ ನಿಯಮಗಳ ನಿರ್ಲಕ್ಷ್ಯವೇ? ಹೇಳ್ತೀವಿ ನೋಡಿ. ಹೌದು, ದೇಶಪಾಂಡೆ ನಗರದಲ್ಲಿರುವ ಖಾಸಗಿ ಕಟ್ಟಡವೊಂದರಲ್ಲಿ ಈ ಘಟನೆ ನಡೆದಿದೆ. ಎಲ್ಇಡಿ ಕೆಲಸಕ್ಕಾಗಿ ಬೆಂಗಳೂರಿನಿಂದ ಬಂದಿದ್ದ ಕಾರ್ಮಿಕರು ಕಳೆದ 10 ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ರು. 4 ಕಾರ್ಮಿಕರು ರಾತ್ರಿ ತಡವಾಗಿ ಕೆಲಸ ಮುಗಿಸಿ ಅದೇ ಕಟ್ಟಡದೊಳಗೆ ಮಲಗಿದ್ರು. ಪ್ಲೇವುಡ್ ಸೇರಿದಂತೆ ಹಲವು ಕೆಮಿಕಲ್ಗಳ ಬಳಕೆ ನಡೆದಿದ್ದ ಹಿನ್ನೆಲೆ ಕೊಠಡಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಇದೇ ಅಲಕ್ಷ್ಯ ಈಗ ಅಪಾಯಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಗಾಳಿ ಸಂಚಾರವಿಲ್ಲದೆ ಬಾಗಿಲು ಕಿಟಕಿಗಳನ್ನ ಬಂದ್ ಮಾಡಿದ ಪರಿಣಾಮ ಕೆಮಿಕಲ್ ರಿಯಾಕ್ಷನ್ ಉಂಟಾಗಿ ವಿಷಕಾರಿ ಅನಿಲ ಹರಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣ ಇದೀಗ ಗಂಭೀರ ತಿರುವು ಪಡೆದುಕೊಂಡಿದೆ. ಸುರಕ್ಷಿತ ಕ್ರಮಗಳನ್ನ ಪಾಲಿಸದಿದ್ದರೆ ಆರೋಪದಡಿ ಕಟ್ಟಡ ಮಾಲೀಕರು ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಮ ದಾಖಲಾಗುವ ಸಾಧ್ಯತೆ ಇದೆ. ಇನ್ನು ಕಾರ್ಮಿಕರನ್ನು ಅಪಾಯಕರ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಬಳಸಲಾಗಿತ್ತಾ, ಸುರಕ್ಷತೆ ಬಳಕೆ ಕುರಿತು ನಿಯಮಗಳನ್ನು ಉಲ್ಲಂಘಿಸಲಾಯಿತಾ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಒಟ್ಟಿನಲ್ಲಿ ಇದು ಸಾಮಾನ್ಯ ಅಪಘಾತವೇ ಅಥವಾ ನಿರ್ಲಕ್ಷ್ಯದ ಫಲಿತಾಂಶವೇ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ.